ಎಲ್ಲಾರ್ಗೂ ನಮಸ್ಕಾರ. ಒಂದೇ ನಿಮಿಷ. ಹ ಎಲ್ಲಾರ್ಗೂ ನಮಸ್ಕಾರ. ಪೂಜಂ ತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಮರೋಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಮಹಾಕವಿ ಆದಿಕವಿ ವರಕವಿ ವಾಲ್ಮೀಕಿ ಈ ರಚಿಸಿದ ರಾಮಾಯಣವನ್ನ ವಾಚನ ಮಾಡೋದು, ಪಠಣ ಮಾಡೋದು, ಕೇಳೋದ್ರಿಂದ ನಮ್ಮ ಚಿತ್ತಗ್ಲಾನವೆಲ್ಲ ಕಳೆದು ಚಿತ್ತಶುದ್ಧಿಯಾಗಿ ಚಿತ್ತಸತ್ವವನ್ನ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಮಾಲಿಕೆಯನ್ನ, ಇವತ್ತಿನ ಈ ಸಂಚಿಕೆಯಲ್ಲಿ ಆ ನಾನು ಗಂಗಾವತರಣವನ್ನ ಪ್ರಸ್ತುತಪಡಿಸ್ತೇನೆ. ನಾವು ಕಳೆದ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣರು ಶೋಣ ನದಿಯನ್ನ ದಾಟಿ ವಿಶ್ವಾಮಿತ್ರರೊಂದಿಗೆ ಮತ್ತು ಕೆಲವು ಋಷಿಗಳೊಂದಿಗೆ ಗಂಗಾ ತಡಕ್ ಬರ್ತಿದ್ದಾರೆ. ಅಲ್ಲಿ ಹಲವಾರು ವಿಷಯಗಳನ್ನ ವಿಶ್ವಾಮಿತ್ರರು ರಾಮ ಮತ್ತೆ ಲಕ್ಷ್ಮಣರಿಗೆ ಕಥೆ ಮೂಲಕ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಮ ತುಂಬಾ ಇಚ್ಛೆಯಿಂದ ಕೇಳ್ಕೊತಾನೆ, ನನ್ಗೆ ಈ ಗಂಗಾವತರಣದ ಕಥೆ ಹೇಳಿ, ಇದರ ಪೂರ್ತಿಯಾಗಿ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾನೆ. ಆಗ ಅದರ ಪೂರ್ವಭಾವಿಯಾಗಿ ನಾವು ಕಳೆದ ವಾರ ಹೇಗೆ ಸಗರನ ವಂಶಾವಳಿ, ಅವರು ಹೇಗೆ ಅಲ್ಲೆಲ್ಲ ಹೋಗಿ ಸುಟ್ಟು ಬೂದಿಯಾದ್ರು ಮುನಿಯ ಶಾಪದಿಂದ ಅಂತ ಎಲ್ಲ ತಿಳ್ಕೊಂಡು ಅದಕ್ಕೆ ಸೇರಿರ್ತಕ್ಕಂಥ ಇನ್ನೊಂದು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ, ಕುಮಾರ ಸಂಭವ ಅಥವಾ ನಮ್ಮ ಕಾರ್ತಿಕೇಯನ ಜನನ. ಇದು ಆಯ್ತು. ಈಗ ಈ ಗಂಗಾವತರಣ ಈ ಕಥೆನ ಸ್ವಲ್ಪ ವಿಸ್ತಾರವಾಗಿ ಅದರಲ್ಲಿರ್ತಕ್ಕಂಥ ಸ್ವಾರಸ್ಯಗಳನ್ನ ಕೇಳೋಣ. ನಾನು ಹೇಳ್ತಾ ಇದ್ದೆ, ಕುಮಾರ ಸಂಭವ ಏನು ಪ್ರಸ್ತಾಪನೆ ಬರುತ್ತೆ ರಾಮಾಯಣದಲ್ಲಿ, ಅದೇ ಎಂತ ದೊಡ್ಡ ಕಾವ್ಯಗಳಾಗಿ ಬಂತು. ಕಾಳಿದಾಸನ ಕುಮಾರ ಸಂಭವವೇ ದೊಡ್ಡ ಕಾವ್ಯವಾಗಿ ಬಂದ್ಬಿಡ್ತು. ಅದೇ ರೀತಿಯಾಗಿ ಗಂಗಾವತರಣ ಹೇಗೆ ಕವಿಗಳಿಗೆ ಇದು ಪ್ರೇರಣೆ ಆಯ್ತು ಅಂತ ಕೂಡ ಹೇಳಿದ್ದೆ. ನಾನೊಂದು ತುಂಬಾ ತಪ್ಪು ಹೇಳಿದೆ ಮಾತಾಡೋ ಭರಾಟೆನಲ್ಲಿ. ಗಂಗಾವತರಣ ಕವನ ಸಂಕಲ ಬರೆದಿದ್ದು ಬೇಂದ್ರೆ ಅವರು. ಅದರಲ್ಲಿ ತುಂಬಾ ಒಂದು ಅದ್ಭುತವಾದ ಕವಿತೆ ಇದೆ. ಅದನ್ನ ಇದು ರಾಮಾಯಣಕ್ಕೆ ನೇರವಾಗಿ ಸಂಬಂಧ ಇಲ್ಲದೆ ಇದ್ರು, ಆದ್ರೆ ಈ ಕಥೆಗೆ ಸಂಬಂಧ ಇರೋದ್ರಿಂದ ಅದನ್ನ ಓದಿ ಸಂಕ್ಷಿಪ್ತವಾಗಿ ಆ ಕಥೆನ ಹೇಳ್ತೀನಿ. ಬೇಂದ್ರೆ ಅವರ ಈ ಕವನ ಸಂಕಲನ ಗಂಗಾವತರಣದಿಂದ ಇಳಿದು ಬಾ ತಾಯಿ ಇಳಿದು ಬಾ. ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವರನ್ನು ತಣಿಸಿ ಬಾ, ದಿಗ್ದಿಗಂತದಲ್ಲಿ ಹಣಿಸಿ ಬಾ, ಚರಾಚರಣಗಳಿಗೆ ಉಣಿಸಿ ಬಾ, ಇಳಿದು ಬಾ ತಾಯಿ ಇಳಿದು ಬಾ. ನಿನಗೆ ಪೊಡ ಮುಡುವೆ ನಿನ್ನ ನುಡು ತೊಡುವೆ, ಏಕೆ ಎಡೆತಡುವೆ ಸುರಿದು ಬಾ, ಸ್ವರ್ಗ ತೊರೆದು ಬಾ, ಬಯಲ ಜರೆದು ಬಾ, ನೆಲದಿ ಹರಿದು ಬಾ, ಬಾರೆ ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ನಿನ್ನ ತಲೆಯೊಳಗೆ ನನ್ನ ಬೆಂಬಳಿಗೆ ನಿನ್ನ ಒಳ ಕೆಳಗೆ ನುಗ್ಗಿ ಬಾ, ಕಣ್ಣ ಕಣ ತೊಳಿಸಿ ಉಸಿರ ಎಳೆಸಿ ನುಡಿಯ ಸಸಿ ಮೊಳೆಸಿ ಹಿಗ್ಗಿ ಬಾ, ಎದೆಯ ನೆಲೆಯಲ್ಲಿ ನೆಲೆಸಿ ಬಾ, ಜೀವ ಜಲದಲ್ಲಿ ಚಲಿಸಿ ಬಾ, ಮೂಲ ಹೊಲದಲ್ಲಿ ನೆಲೆಸಿ ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಕಂಚು ಮಿಂಚಾಗಿ ತೆರಳಿ ಬಾ, ನೀರಾಗಿ ಉರುಳಿ ಬಾ, ಮತ್ತೆ ಹೊಡೆ ಮರಳಿ ಉರುಳಿ ಬಾ, ದಯೆ ಇರದ ದೀನ ಹರೆ ಇಳದ ಹೀನ, ನೀರಿರದ ಮೀನ ಕರೆ ಕರೆವ ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಕರುಕಂಡ ಕರುಳೆ ಮನ ಉಂಡ ಮರುಳೆ ಉದ್ದಂಡ ಅರುಳೆ ಸುಳಿದು ಬಾ, ಶಿವಶುಭ್ರ ಕರುಣೆ ಅತಿ ಕಿಂಚಿತ್ ಕರುಣೆ ವಾತ್ಸಲ್ಯ ವರುಣೆ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಕೊಳೆಯ ತೊಳೆವರು ಇಲ್ಲ ಬಾ, ಬೇರೆ ಶಕ್ತಿಗಳು ಹೊಲ್ಲ ಬಾ, ಹೀಗೆ ಮಾಡದಿರು ಅಲ್ಲ ಬಾ, ನಾಡಿಯನ್ನು ತುತ್ತ ಬಾ, ನಮ್ಮ ನಾಡನ್ನೇ ಸುತ್ತ ಬಾ, ಸತ್ತ ಜನರನ್ನು ಎತ್ತ ಬಾ, ಸುರಸಪ್ನವಿದ್ದ ಪ್ರತಿಬಿಂಬ ಸಿದ್ಧ ಉದ್ಬದ್ಧ ಶುದ್ಧ ನೀರೆ, ಎಚ್ಚೆತ್ತು ಎದ್ದು ಆಕಾಶದುದ್ದ ಧರೆಗಿಳಿಯಲಿದ್ದ ಧೀರೆ, ಸಿರಿವಾರಿ ಜಾತ ವರಪಾರಿಜಾತ ತಾರಾ ಕುಸುಮದಿಂದೆ, ವೃಂದಾರ ವಂದ್ಯೆ ಮಂದಾರ ಗಂಧೆ ನೀನೆ ತಾಯಿ ತಂದೆ, ರಸಪೂರ ಜನ್ಯೆ ನೀನಲ್ಲ ಅನ್ಯ ಸಚ್ಚಿದಾನಂದ ಕನ್ಯೆ, ಬಂದಾರ ಬಾರೆ ಒಂದಾರ ಸಾರೆ ಕಂಡಾರೆ ತಡೆವರೇನೆ, ಅವತಾರವೆಂದೆ ಎಂದಾರೆ ತಾಯೇ ಈ ಅಧಪತನವನ್ನೇ, ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ ದುಮ್ ಎಂದಂತೆ ದುಡುಕಿ ಬಾ, ನಿನ್ನ ಕಂದನ್ನ ಹುಡುಕಿ ಬಾ ತಾಯಿ ದುಡುಕಿ ಬಾ. ಹರಣ ಹೊಸದಾಗೆ ಹೊಳೆದು ಬಾ, ಬಾಳು ಬೆಳಕಾಗೆ ಬೆಳೆದು ಬಾ, ಮೈ ತಳೆದು ಬಾ, ಮೈ ತೊಳೆದು ಬಾ, ಇಳೆಗಿಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಶಂಭು ಶಿವ ಹರನ ಚಿತ್ತೆ ಬಾ, ದತ್ತ ನರಹರಿಯ ಮುತ್ತೆ ಬಾ, ಅಂಬಿಕಾತನೆಯ ದತ್ತ ನತ್ತೆ ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಇದು ಎಂತ ಅದ್ಭುತ ಕವಿತೆ ಅನ್ಸ್ಬಿಡ್ತು. ಯಾಕೆಂತಂದ್ರೆ ಈ
ಗಂಗಾವತರಣವನ್ನ ಎಷ್ಟು ಚೆನ್ನಾಗಿ ಬೇಂದ್ರೆಯವರು ಗ್ರಹಿಸಿ ಬರೆದಿರ್ತಕ್ಕಂಥ ಈ ಕವಿತೆ ಗಂಗಾವತರಣ ಕವನ ಸಂಕಲನದಲ್ಲಿದೆ. ಅದ್ಭುತವಾದಂತ ಕವಿತೆ. ಈ ಕವಿತೆ ನಾವು ಓದ್ತಾ ಇದ್ದಾಗ ವಾಲ್ಮೀಕಿ ಮೂಲ ರಾಮಾಯಣದಲ್ಲಿ ಬರ್ತಕ್ಕಂಥ ಎಷ್ಟೋ ಪ್ರಸಂಗಗಳು, ಈ ಗಂಗಾವತರಣದ ಪ್ರಸಂಗಗಳು ಈ ಕವಿತೆಗೆ ಎಂತಹ ಪ್ರೇರಣೆಯನ್ನ ಸಿಕ್ತು ಅಂತ ನಮ್ಗೆ ಅನ್ನಿಸ್ತಾ ಹೋಗುತ್ತೆ. ಈಗ ಗಂಗಾವತರಣ ಮಾಡಿಸಿದ್ದು ನಮ್ಗೆ ಭಗೀರಥ ಅಂತ ಗೊತ್ತು. ಅವನ ತಂದೆ ದಿಲೀಪ, ಅದೇ ರೀತಿಯಾಗಿ ದಿಲೀಪನ ತಂದೆ ಅಂಶುಮಂತ, ಅಂಶುಮಂತನ ತಂದೆ ಅಸಮಂಜ, ಅವನ ತಂದೆ ಸಗರ. ಹೇಗೆ ಸಗರ ನಮ್ಮ 60,000 ಮಕ್ಕಳು ಸತ್ತೋದ್ರು, ಅವನ ಮೊಮ್ಮಗ ಸಗರನ ನಂತರ ಅಂಶುಮಂತ ಬರ್ತಾನೆ, ಅವನಿಗೂ ಗಂಗಾವತರಣ ಮಾಡಿಸ್ಲಿಕ್ಕಾಗಲ್ಲ. ಅದಾದ್ಮೇಲೆ ದಿಲೀಪ ಬರ್ತಾನೆ, ದಿಲೀಪಂಗೂ ಆಗಲ್ಲ. ದಿಲೀಪನ ಮಗ ಭಗೀರಥ ಹುಡ್ತಾನೆ. ಈ ರೀತಿಯಾಗಿ ಭಗೀರಥನ ಹಿರಿಯರಿಗೆ ಯಾವುದೇ ಈ ಗಂಗಾವತರಣ ಮಾಡಿಸಿ ಆ 60,000 ಜನರಿಗೆ ಸದ್ಗತಿನ ಕೊಡಕ್ಕಾಗಲ್ಲ. ಅವರೆಲ್ಲಾ ಪ್ರಯತ್ನ ಪಡ್ತಾರೆ, ಒಂದಲ್ಲ ಒಂದು ರೀತಿಯಿಂದ ಎಲ್ಲಾರು ತಪಸ್ ಮಾಡ್ತಾರೆ, ಎಲ್ಲಾ ರೀತಿಯಿಂದ ಪ್ರಯತ್ನ ಪಡ್ತಾರೆ, ಆದ್ರೆ ಅದು ಆಗಲ್ಲ. ಆಗ ಭಗೀರಥ ದಿಲೀಪನ ಕಾಲಾನಂತರ ಆದ್ಮೇಲೆ ಭಗೀರಥ ರಾಜ ಆಗ್ತಾನೆ. ಭಗೀರಥ ಒಂದು ಸಂಕಲ್ಪ ಮಾಡ್ತಾನೆ, ಅಲ್ಲ, ನನ್ನ ಯಾವುದೇ ಹಿರಿಯರಿಗೆ ಆಗ್ದಿರ್ತಕ್ಕಂಥ ಈ ಒಂದು ಕಾರ್ಯವನ್ನ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಅವನು ಮಂತ್ರಿಗಳಿಗೆ ರಾಜ್ಯಭಾರ ಹೊರಿಸ್ಬಿಟ್ಟು ತಾನು ತಪಸ್ ಮಾಡಕ್ ಹೋಗ್ತಾನೆ. ರಾಮಾಯಣದಲ್ಲಿ ಎಲ್ಲಿ ತಪಸ್ ಮಾಡ್ಲಿಕ್ಕೆ ಹೋಗ್ತಾನೆ ಅಂತ ಅಂದ್ರೆ ಗೋಕರ್ಣ ಕ್ಷೇತ್ರ ಅಂತ ಮಾತ್ರ ಬರುತ್ತೆ. ಆ ಗೋಕರ್ಣ ಕ್ಷೇತ್ರ ನಮ್ಮ ಕರ್ನಾಟಕದ ಗೋಕರ್ಣ ಕ್ಷೇತ್ರನೋ ಅಥವಾ ಈ ಮಹಾಬಲೇಶ್ವರ ಕೂಡ ಗೋಕರ್ಣ ಕ್ಷೇತ್ರ ಅಂತಾರೆ. ಅದು ಅಲ್ಲಿ ತಪಸ್ ಮಾಡಿದ್ನು ಅಂತ ನನಗೆ ಅಷ್ಟು ಸರಿ ಗೊತ್ತಿಲ್ಲ. ಅದು ಯಾವುದೇ ಆಗಿರ್ಲಿ, ಆ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಅವನು ತುಂಬಾ ಘೋರವಾದ ತಪಸ್ ಮಾಡ್ತಾನೆ. ರಾಮಾಯಣದಲ್ಲಿ ಹೇಳ್ತಾರೆ 1,000 ವರ್ಷ ಅವನು ತಪಸ್ ಮಾಡ್ದ ಅಂತ. ಅದಕ್ಕೆ ತಿಂಗಳಿಗೆ ಒಂದೇ ಸರ್ತಿ ಆಹಾರ, ಊರ್ಧ್ವ ಭಾವು ಅಂದ್ರೆ ಕೈಯನ್ನ ಎತ್ಕೊಂಡು ಕೈ ಮುಕ್ಕೊಂಡು ತಪಸ್ ಮಾಡ್ತಾನೆ. ಆಗ ಬ್ರಹ್ಮನ ಕುರಿತು ಅವನು ತಪಸ್ ಮಾಡೋದು. ಆಗ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ಬ್ರಹ್ಮ ಕೇಳ್ತಾನೆ, ತುಂಬಾ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ, ನಿನ್ಗೆ ಏನು ವರ ಬೇಕು ಕೇಳು ಅಂತ. ಅವನು ಭಗೀರಥ ನನ್ಗೆ ಗಂಗೆಯನ್ನ ಕಳಿಸ್ಕೊಡು ಅಂತ ಅದಕ್ಕೋಸ್ಕರ ತಪಸ್ ಮಾಡಿದ್ದು, ಅದು ಕೇಳ್ತಾನೆ ಸರಿ. ಆದ್ರೆ ಭಗೀರಥನ್ಗೆ ಯಾರು ಮಕ್ಕಳೇ ಇರಲ್ಲ ಅದುವರೆಗೂ. ನನಗೆ ಒಂದು ಪುತ್ರ ಸಂತಾನ ಕೂಡ ಬೇಕು, ಇಕ್ಷ್ವಾಕು ವಂಶ ಬೆಳಿಬೇಕು ಅಂತ ಕೇಳ್ತಾನೆ. 2 ವರಗಳನ್ನ ಒಂದು ಬ್ರಹ್ಮ ಅವನಿಗೆ ದಯಪಾಲಿಸ್ತಾನೆ. ಆದ್ರೆ ಬ್ರಹ್ಮ ಒಂದು ಕಾಷನ್ ಅಥವಾ ಎಚ್ಚರಿಕೆ ಕೊಡ್ತಾನೆ. ಅವಾಗ ಏನ್ ಹೇಳ್ತಾನೆ ನೋಡು, ನೀನು ಗಂಗೆನ ನಾನೇನೋ ಕಳಿಸ್ಬಿಡ್ತೀನಿ, ಆದ್ರೆ ಅವಳು ಭೂಮಿ ಮೇಲೆ ಅವಳು ಮೇಲಿಂದ ನಮ್ಮ ಸತ್ಯ ಲೋಕದಿಂದ ಬಿದ್ರೆ ಅವಳ ಪತನದ ವೇಗವನ್ನ ಭೂಮಿ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಏನ್ ಮಾಡ್ಬೇಕು ನೋಡು, ಅದಕ್ಕೆ ಒಂದೇ ಒಂದು ಉಪಾಯ ಏನಪ್ಪಾ ಅಂತಂದ್ರೆ ನೀನ್ ಶಿವನ್ನ ಕೇಳ್ಕೊ. ಶಿವನ ತಲೆ ಮೇಲೆ ಅವಳು ಬಿದ್ದಾಗ ಅವಳ ಆ ವೇಗವನ್ನ ಅಥವಾ ಅವಳ ಪತನ ವೇಗವನ್ನ ಒಂದು ರೀತಿಯಿಂದ ಅವನು ಕಡಿಮೆ ಮಾಡಕ್ ಸಾಧ್ಯತೆ ಇದೆ. ಆದ್ರಿಂದ ಶಿವನ ಮೇಲೆ ಕೇಳು, ಅವನ ಜಟೆಗಳ ಮೂಲಕ ಅವಳು ಬರ್ಲಿ ಅಂತ ಹೇಳ್ತಾನೆ. ಒಂದು ಸಲಹೆಯನ್ನು ಕೂಡ ಕೊಡ್ತಾನೆ. ಆಗ ಮತ್ತೆ ಗಂಗೆನ್ ಕೂಡ ಕರೆದು ಬ್ರಹ್ಮ ಹೇಳ್ತಾನೆ, ನೋಡು, ಭಗೀರಥ ಬಂದು ಯಾವಾಗ ಕರೆದ್ರು ಕೂಡ ನೀನು ಅವನ ಜೊತೆಗೆ ಭೂಲೋಕಕ್ಕೆ ಹೋಗ್ಬೇಕು ಅಂತ ಕೂಡ ಹೇಳ್ತಾನೆ. ಗಂಗೆ ಕೂಡ ಒಪ್ಕೋತಾಳೆ. ಇವಾಗ ಇಷ್ಟೆಲ್ಲ ಮಾಡ್ಕೊಂಡಿದ್ದಾನೆ, ಸಿದ್ಧಿ ಮಾಡಿದ್ದಾನೆ, ಇನ್ನೇನ್ ಕಾರ್ಯ ಸಾಧನೆ ಆಗ್ಬೇಕು. ಆದ್ರೆ ಬ್ರಹ್ಮ ಬೇರೆ ಅವನ್ಗೆ ಎಚ್ಚರಿಕೆ ಕೊಟ್ಬಿಟ್ಟ, ನಿನ್ಗೆ ಭೂಮಿ ಪತನ ವೇಗವನ್ನ ತಡ್ಕೊಳಕ್ ಆಗಲ್ಲ ಅಂತ. ಆಗ ಮತ್ತೆ ಹೋಗಿ ಅವನು ಶಿವನ ಕುರಿತು ತುಂಬಾ ಘೋರವಾದ ತಪಸ್ ಮಾಡ್ತಾನೆ. ಅದು ಹೇಗೆ ತಪಸ್ ಮಾಡ್ದ ಅಂತ ಅಂದ್ರೆ ತುದಿಗಾಲಲ್ಲಿ ನಿಂತು ತಪಸ್ ಮಾಡ್ತಂತೆ. ಅಂದ್ರೆ ಅವನ್ಗೆ ಅಷ್ಟು ಅವಸರ ಇತ್ತು ಏನೋ, ಗಂಗೆನ ಹೇಗೆ ಉತ್ಕಟವಾದ ಬೈಕೆ ಇತ್ತು ಅನ್ಸುತ್ತೆ, ಗಂಗೆನ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಲೇಬೇಕು ಅಂತ ಶಿವನ್ ಕುರಿತು ತುದಿಗಾಲ್ ಮೇಲೆ ನಿಂತು ತಪಸ್ ಮಾಡದ್ನಂತೆ. ಕಂಬದಂತೆ ನಿಂತಿದ್ನಂತೆ, ಅಹೋರಾತ್ರಿ ಮಾಡ್ತಾ ಇದ್ನಂತೆ. ಆ ಒಂದು ಊಟವನ್ನು ಕೂಡ ಸೇವಿಸದೇನೆ ಅವನು ಶಿವನ ಕುರಿತು ತಪಸ್ ಮಾಡ್ತಾನೆ. ಆಗ ಶಿವ ಪ್ರತ್ಯಕ್ಷ ಆಗಿ, ಆಯ್ತಪ್ಪ, ನಾನು ಗಂಗೆಯನ್ನ ಧರಿಸ್ತೀನಿ, ಅವಳು ಆಕಾಶದಿಂದ ಧುಮುಕ್ಲಿ ಅಂತ ಹೇಳ್ತಾನೆ. ಗಂಗೆಯನ್ನು ಮತ್ತೆ ಹೋಗಿ ಕೇಳ್ಕೊತಾನೆ, ತಾಯಿ ನೀನು ಮೇಲಿಂದ ನೀನು ಧರಿಸ್ಬೇಕು, ಭೂಮಿಗೆ ಬರ್ಬೇಕು ಅಂತ. ಆಗ ಈಶ್ವರ ನಿನ್ನನ್ನು ಧರಿಸ್ತಾನೆ ಅಂತ. ಆಗ ಗಂಗೆಗೆ ಒಂದು ಅಹಂಕಾರ ಬರುತ್ತೆ. ಏನ್ ಅನ್ಕೋತಾಳೆ ಅಂತ ಅಂದ್ರೆ, ಶಿವಂಗೆ ನನ್ನನ್ನ ಬರ್ಸೋ ವೇಗ ಇಲ್ಲ,
ಅವನ್ನ ಕೂಡ ನಾನು ಎನಿವೆ ಇವ್ರ ಪೂರ್ವಜರೇನು ಅಲ್ಲಿ ಬೂದಿಯಾಗಿ ಬಿದ್ದಿದ್ದಾರೆ ಪಾತಾಳ ಲೋಕದಲ್ಲಿ, ಅಲ್ಲಿ ತನಕ ತಳ್ಕೊಂಡು ಹೋಗ್ಬಿಡ್ತೀನಿ ಅಂತ ಅವಳು ಹೇಳ್ತಾಳೆ ಗಂಗೆ. ಆಗ ಆ ತ್ರ್ಯಂಬಕನಾದ ಶಿವ ಅವಳ ಈ ಒಂದು ಮನಸ್ಸಿನ ಭಾವನೆಯನ್ನ ಅರ್ಥ ಮಾಡ್ಕೊಳ್ತಾನೆ. ಅವಳು ಯಾವಾಗ ಅವನ ತಲೆ ಮೇಲೆ ಬೀಳ್ತಾಳೋ, ಅವನ ತಲೆ ಜಟೆ ಹೇಗಿತ್ತು ಅಂತ ಅಂದ್ರೆ ವಾಲ್ಮೀಕಿಗಳು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅದು ಹಿಮಾಲಯದ ಗುಹೆಗಳ ತರ ಇತ್ತಂತೆ. ಆ ಹಿಮಾಲಯದ ಗುಹೆಗಳಲ್ಲಿ ಅವಳು ಆ ಜಟಾಮಂಡಲ ಎಂಬ ಹಿಮಾಲಯ ಸದೃಶವಾದ ಗುಹೆಗಳಲ್ಲಿ ಅವಳು ಬಂಧನೆಗೊಟ್ಬಿಡ್ಲಂತೆ. ವರ್ಷ ಗಟ್ಲೆ ಅಲ್ಲೇ ಸುತ್ತಾ ಇದ್ಲಂತೆ. ಏನು ಪ್ರಯತ್ನ ನೋಡಿ, ಗಂಗೆ ಕೂಡ ಅಲ್ಲಿ ತುಂಬಾ ಪ್ರಯತ್ನ ಪಟ್ಟಿದ್ದಾಳೆ ಅಲ್ಲಿಂದ ಬೀಳ್ಬೇಕು ಅಂತ, ತುಂಬಾ ಪ್ರಯತ್ನ ಪಟ್ಲಂತೆ, ಆಗ್ಲಿಲ್ವಂತೆ. ಮತ್ತೆ ಸಂಕಟ ಭಗೀರಥಂಗೆ. ಅವನೇನ್ ಮಾಡ್ಬೇಕು, ಮತ್ತೆ ಶಿವನ ಕುರಿತು ತಪಸ್ಸು ಮಾಡ್ತಾನೆ. ಆಗ ಮತ್ತೆ ಶಿವ ಒಪ್ಕೋತಾನೆ, ಆಯ್ತು ನಾನು ಗಂಗೆಯನ್ನ ನನ್ನ ಜಟೆಗಳ ಮೂಲಕ ಬಿಡ್ತೀನಿ, ನಾನು ನಿನ್ಗೋಸ್ಕರ ನಿನ್ನ ಶ್ರದ್ಧೆಗೆ ನಾನು ಮೆಚ್ಚಿ ಅಂತ ಬಿಡ್ತಾನೆ. ಆಗ 7 ಧಾರೆಗಳಾಗಿ ಗಂಗೆ ಹರಿತಂತೆ. ಒಂದು ಪೂರ್ವ ದಿಕ್ಕಿನಲ್ಲಿ ಹ್ಲಾದಿನಿ, ಪಾವನಿ ಮತ್ತು ನಳಿನಿ ಅಂತ ಧಾರೆಗಳು ಹರಿದ್ವು. ಪಶ್ಚಿಮಾಭಿಮುಖವಾಗಿ ಅಥವಾ ಪಶ್ಚಿಮ ದಿಕ್ಕಿಗೆ ಸುಚಕ್ಷು, ಸೀತಾ ಮತ್ತೆ ಸಿಂಧುಗಳು ಹರಿತು. ಇನ್ನ ಒಂದು 7ನೇ ಧಾರೆಯಾಗಿ ಅಥವಾ 7ನೇ ಕವಲಾಗಿ ಅಲಕನಂದ ಪ್ರವಾಹವಾಗಿ ಭಗೀರಥನ ಹಿಂದೆ ಬಂದಂತೆ. ಈ ಅಲಕನಂದನ ನಾವು ಬದ್ರಿನಾಥಕ್ಕೆ ಹೋದಾಗ ತುಂಬಾ ನೋಡ್ಬೋದು ಆ ನದಿಯ ವೈಭವನ್ನ. ಅಲಕನಂದ ಅಲ್ಲಿ ಅದ್ಭುತವಾದ ಒಂದು ಗಂಗೆಯ ವರ್ಣನೆ ಬರುತ್ತೆ. ಈಗ ತಾನೇ ನಾನು ಓದಂತ ಕವಿತೆನಲ್ಲಿ ಬಂತಲ್ಲ, ಅದೇ ರೀತಿಯಾದಂತ ವರ್ಣನೆ ಬರುತ್ತೆ. ಹೆಂಗಂದ್ರೆ ಬೋರ್ ಎಂದು ಶಬ್ದ ಮಾಡ್ತಾ ಇತ್ತಂತೆ ಅಲಕನಂದ. ಅದು ಬರೀ ಗಂಗೆ, ಅದೊಂದೇ ಗಂಗೆ ಬರೀ ನೀರಾಗಿ ಬರ್ಲಿಲ್ಲ, ಮೀನು, ಆಮೆ, ಮೊಸಳೆಗಳನ್ನ ಕೂಡ ಜೊತೆಗೆ ಧರೆಗೆ ತಗೊಂಡ್ ಬಂತಂತೆ. ದೇವರ್ಷಿಗಳು ಮತ್ತೆ ಗಂಧರ್ವರು ಎಲ್ಲರೂ ವೀಕ್ಷಣೆಗೆ ಎತ್ತರದ ದೊಡ್ಡ ವಿಮಾನಗಳನ್ನ ಏರಿ ಅದನ್ನ ನೋಡ್ತಾ ಇದ್ರಂತೆ. ಆ ದೇವತೆಗಳು ಹಾಕೊಂಡಿದ್ದಂತ ಆಭರಣಗಳ ಕಾಂತಿ ಹೆಂಗ್ ಕಾಣ್ತಿತ್ತಂತಂದ್ರೆ, 100 ಸೂರ್ಯಂದ್ರು ಮುಸುಕಿದಂತೆ ಕಾಣ್ತಾ ಇತ್ತಂತೆ. ಯಾಕೆ ಮುಸುಕಿತ್ತು ಅಂತ ಅಂದ್ರೆ, ಅಲ್ಲಿ ಒಂಥರ ಫಾಗ್ ತರ ಬರುತ್ತಲ್ಲ ನದಿ ದೂರ ಬಿದ್ದಾಗ, ಆ 100 ಸೂರ್ಯಗಳು ಅಂದ್ರೆ ಅಲ್ಲಲ್ಲಿ ಬೆಳಕಿದ್ದಂಗೆ 100 ಸೂರ್ಯರು ಇದ್ದಂಗೆ ಕಾಣ್ತಾ ಇತ್ತಂತೆ. ಆ ಮೊಸಳೆಗಳು, ಮೀನುಗಳು, ಆಮೆಗಳು ಏನು ಜೊತೆಗೆ ಬರ್ತಿತ್ತು, ಅದ್ರ ಮೇಲೆ ಬೆಳಕು ಮಿಂಚ್ತಾ ಇತ್ತಂತೆ. ಅದು ಒಂದು ರೀತಿಯಿಂದ ಮಿಂಚಿನ ತರ ಹೊಳಿತಾ ಇದ್ವಂತೆ. ಯಾಕಂದ್ರೆ ಅವು ಬೀಳೋ ಹೊತ್ತಿನಲ್ಲಿ ಮಿಂಚಾಗಿ ಬಂದು ಮತ್ತೆ ನೀರಲ್ಲಿ ಹೋಗ್ತಾ ಇತ್ತು. ಆಗ ಬೆಳ್ಳನೆ ನೀರಿನ ನೊರೆಗಳು ಏನು ಮೇಲೆ ಏರ್ತಿತ್ತಲ್ಲ, ಅವೆಲ್ಲ ಆಕಾಶದಲ್ಲಿ ಹರಡಿ ಶರತ್ಕಾಲ ಹೇಗೆ ಮಂಜಾಗಿರುತ್ತೆ ಆ ಟೈಮ್, ಆ ತರ ಅದ್ ಜೊತೆಗೆ ಹಂಸ ಪಕ್ಷಿಗಳು ಜೊತೆಗೆ ಇದ್ದಂತೆ ಕಾಣ್ತಾ ಇತ್ತಂತೆ. ತುಂಬಾ ಅದ್ಭುತವಾದ ವರ್ಣನೆ. ಬೇಂದ್ರೆ ಅವರು ಅದೇ ರೀತಿಯಾದಂತ ಒಂದು ಪಿಕ್ಚರೈಸೇಷನ್ ಕೂಡ ಕೊಡ್ತಾರೆ. ಅದು ನದಿ ಹೇಗ್ ಹರಿತಾ ಇತ್ತು ಅಂತ ಅಂದ್ರೆ, ಕೆಲವು ಕಡೆ ಅತಿ ವೇಗವಾಗಿ ಗಂಗೆ ಹರಿತಾ ಇದ್ಲಂತೆ, ಕೆಲವೆಡೆ ಡೊಂಕಾಗಿ ಹರಿತಿದ್ಲಂತೆ, ಕೆಲವೊಂದ್ ಕಡೆ ಅಗಲವಾಗಿಗ್ತಾ ಇದ್ಲಂತೆ, ಆಮೇಲೆ ಕುಗ್ಬಿಡ್ತಾ ಇದ್ಲಂತೆ. ಆ ಕುಗ್ಗಿದ್ರಿಂದ ಇನ್ನೇನು ಕುಗ್ತಾ ಇದ್ದಾಳೆ ಅಂತ ಅನ್ನೋದಂಗೆ ಮತ್ತೆ ಮೇಲೆ ಹಾರಿ ಮೇಲಕ್ಕೆ ಹೋಗಿ ಮತ್ತೆ ಕೆಳಗೆ ಧುಮುಕ್ತಾ ಇದ್ಲಂತೆ. ಹೀಗೆ ಆಮೇಲೆ ಒಂದು ಪರ್ವತವನ್ನ ಸುತ್ತಿ 2 ಪ್ರವಾಹಗಳಾಗಿ 2 ಕವಲು ಹೊಡೆದು ಮತ್ತೆ ಅದು 2 ಕವಲುಗಳು ಒಟ್ಟಿಗೆ ಸೇರ್ಕೊಂಡು ಒಂದು ಜೋರಾದಂತ ಮತ್ತೆ ಸದ್ದನ್ನ ಮಾಡ್ತಾ ಇದ್ಲು ಅಂತ ಇದರಲ್ಲಿ ಅದ್ಭುತವಾದಂತ ಒಂದು ಗಂಗೆಯ ಹರಿವಿನ ಚಿತ್ರಣ ಕೊಡ್ತಾರೆ. ಆ ವಾಲ್ಮೀಕಿಗಳು ಎಷ್ಟು ಚೆನ್ನಾಗಿ ಗಮನಿಸಿದ್ರು ಅಂತ ಅನ್ಸುತ್ತೆ. ಈ ಬದ್ರಿನಾಥ್ ಅಥವಾ ಋಷಿಕೇಶದಿಂದ ಬದ್ರಿನಾಥ್ಗೆ ಹೋಗ್ಬೇಕಾದ್ರೆ ಅಥವಾ ಮೇಲಿಂದ ಕೆಳಗ್ ಬರ್ಬೇಕಾದ್ರೆ ಅಲಕನಂದ ನದಿಯನ್ನ ನೋಡ್ತಾ ಬಂದ್ರೆ ಹಿಂಗೆ ಅನ್ಸುತ್ತೆ. ಸುತ್ತು ಒತ್ತು ಋಷಿಕೇಶ ತನಕ ಅದು ಕಾಣಿಸುತ್ತೆ ನಮ್ಗೆ ನದಿ. ಅಲಕನಂದ ಅಲ್ಲಿ ಎಷ್ಟೊಂದು ರುದ್ರಪ್ರಯಾಗ ಅಲ್ಲೆಲ್ಲ ಆ ಪ್ರಯಾಗಗಳಲ್ಲೆಲ್ಲ ನಾವು ನೋಡ್ತಾ ಬಂದಾಗ ನದಿ ಇದೆಲ್ಲ ವರ್ಣಿಸ್ದಂಗೆ ಇರುತ್ತೆ. ಕೆಲವೊಂದ್ ಕಡೆ ತುಂಬಾ ಚಿಕ್ಕದಾಗತ್ತೆ, ಕೆಲವೊಂದ್ ಕಡೆ ಎಷ್ಟೊಂದು ಜಲರಾಶಿಯಿಂದ ಧುಮುಕುತ್ತೆ. ಹೀಗೆ ನದಿ ಭೂಮಿಗೆ ಬರ್ತಾ ಇತ್ತು. ಶಿವನ ತಲೆ ಮೇಲೆ ಬಿದ್ದಿದ್ರಿಂದ ಅದು ದೊಡ್ಡ ಪಾವನವಾದದ್ದು ಅಂತ ಹೇಳಿ ಆ ಗಂಗಾವಾರಿನ ಋಷಿಗಳು, ಗಂಧರ್ವರು ಎಲ್ಲ ಮಾಡಿದ್ರು. ಅದು ನೋಡಿ ಆ ಟೈಮಲ್ಲಿ ಹಿಂದಿನಲ್ಲಿ ಒಂದು ಮಾತಿದೆ ಗಾದೆ, ಜಬ್ ಗಂಗಾ ಬೆಹರಹ ಹೇ ನಹಾಲೋ ಅಂತ ಹೇಳ್ತಾರೆ ಅವರು.
ಗಂಗೆ ಹರಿತಿದ್ದಾಳೆ, ನಿಮ್ಗೇನಪ್ಪ ಮಾಡಿ ಸ್ನಾನ ಮಾಡಿ ಪುಣ್ಯ ಬರುತ್ತೆ ಅನ್ನೋ ಒಂದು ದೃಷ್ಟಿ. ಅವಾಗ ಎಷ್ಟೊಂದು ಈ ಪಾಪ ಮಾಡಿದವರೆಲ್ಲ ಗಂಗೆ ಸ್ನಾನ ಮಾಡಿ ಪುಣ್ಯ ಪಡ್ಕೊಂಡ್ಬಿಟ್ಟಿರುತ್ತೆ. ಅಂದ್ರೆ ಒಂಥರ ಫ್ರೀ ಆಗಿ ಒಂದು ಬೋನಸ್ ಅಲ್ಲಿ ಎಲ್ಲಾರು ಸ್ವರ್ಗಕ್ಕೆ ಹೋಗ್ಬಿಟ್ರಂತೆ. ಅಥವಾ ಅವರಿಗೆ ಆಗಿನ ಕಾಲದಲ್ಲಿ ಕಲ್ಪನೆ ಇತ್ತಲ್ಲ, ಯಾರು ತುಂಬಾ ಪಾಪ ಮಾಡಿದವರು ಭೂಮಿಗೆ ಬಿದ್ದಿರ್ತಾರೆ, ಸ್ನಾನ ಮಾಡಿದ ತಕ್ಷಣ ಅವ್ರಿಗೆ ಸ್ವರ್ಗ ಸಿಕ್ಬಿಡ್ತಂತೆ. ಆ ರೀತಿಯಾಗಿ ಜಬ್ ಗಂಗಾ ಬೆಹರಾ ಹೈ ನಹಾಲು ಅಂತ ಬಹುಶಃ ಅಲ್ಲಿಂದನೇ ಬಂದಿತ್ತು ಅಂತ ಅನ್ಸುತ್ತೆ. ಹೀಗೆ ಈ ಶಾಪದಿಂದ ಮುಕ್ತರಾಗ್ಬಿಟ್ರು. ಈಗ ಗಂಗೆ ಹರಿದು ಹರಿದು ತುಂಬಾ ಸಂತೋಷದಿಂದ ಹರಿತಾ ಇದೆ ಗಂಗೆ. ಆ ಭರದಲ್ಲಿ ಏನಾಯ್ತು, ಅಲ್ಲಿ ಒಬ್ಬ ಋಷಿ, ಯಾರು ಅಂದ್ರೆ ಜಾಹ್ನು ಅವರ ಋಷಿ. ಆ ಋಷಿ ಅಲ್ಲಿ ತಪಶ್ಚರಣೆನಲ್ಲಿ ಕೂತಿರ್ತಾನೆ, ಅವನು ಹವನ ಮಾಡ್ತಿರ್ತಾನೆ, ಹೋಮ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಇವಳು ನೋಡ್ದೇನೆ ಗಂಗೆ ಅದನ್ನ ಕೊಚ್ಕೊಂಡು ಹೋಗ್ಬಿಡ್ತಾಳೆ. ಜನ್ನುಗೆ ಎಷ್ಟು ಕೋಪ ಬರುತ್ತೆ ಅಂತ ಅಂದ್ರೆ ಆ ಇಡೀ ಗಂಗೆಯನ್ನು ಮತ್ತೆ ಕುಡಿದು ಬಿಡ್ತಾನೆ, ಪೂರ್ತಿ ಗಂಗೆ ಕುಡಿದು ಬಿಡ್ತಾನೆ. ಆಗ ನೋಡಿ ಪಾಪ ಭಗೀರಥಂದ ಎಂತ ದುರಾದೃಷ್ಟ. ಎಲ್ಲ ಇನ್ನೇನಪ್ಪ ಬಂದಿರ್ಬೇಕು ಅನ್ನೋ ಟೈಮಲ್ಲಿ ನೀರೇ ಇಲ್ಲ, ಒಂದು ಹನಿ ನೀರಿಲ್ದಂಗ ಆಗುತ್ತೆ. ಮತ್ತೆ ಆ ಜಹ್ನು ಮುನಿನ ಕುರಿತು ತಪಸ್ಸು ಪ್ರಾರ್ಥನೆ ಎಲ್ಲ ಮುಗಿದು ಅವನು ಪ್ರಸನ್ನನಾಗಿ ಅವಳನ್ನ ಕಿವಿಯಿಂದ ಬಿಡ್ತಾನೆ. ಅವಳನ್ನ ಕಿವಿಯಿಂದ ಬಿಟ್ಟಿದ್ರಿಂದ ಅವಳು ಜಾಹ್ನವಿಯಾಗಿ ಅವಳನ್ನ ಜನ್ನುವಿನ ಆದ್ಲು ಅಂತ ಒಂದು ಅರ್ಥ ಬಂದು ಅವಳು ಜಾಹ್ನವಿಯಾಗಿ ಬಂದು ಕೊನೆಗೆ ರಸತಳಕ್ಕೆ ಹೋಗಿ ಅಲ್ಲಿ ಆ ಒಂದು 60,000 ಸಗರನ ಮಕ್ಕಳೇನು ಸುಟ್ಟು ಬೂದಿಯಾಗಿ ಬಿದ್ದಿದ್ರು ಅವ್ರ ಮೇಲೆ ಹರಿದು ಅವರೆಲ್ಲ ತಮ್ಮ ಸ್ವರ್ಗಲೋಕವನ್ನ ಅಥವಾ ಅವರ ಮುಕ್ತಿಯನ್ನ ಕಾಣಿಸಿದ್ರು. ಆ ರೀತಿಯಾಗಿ ಅವಳು ಅದು ಆದ್ಮೇಲೆ ಎಲ್ಲಾ ದೇವತೆಗಳು ಪ್ರಸನ್ನರಾಗಿ ಭಗೀರಥನ್ಗೆ ಒಂದು ವರ ಕೊಡ್ತಾರೆ. ನೋಡು, ನಿನ್ನಂತ ಪ್ರಯತ್ನ ಬಹುಶಃ ನಮ್ಮ ಭರತಖಂಡದಲ್ಲಿ ಯಾರೂ ಮಾಡ್ಲಿಲ್ಲ. ಒಂದು ಅದ್ಭುತವಾದ ಪ್ರಯತ್ನ ಮಾಡಿದೀಯ, ಆದ್ರಿಂದ ನಿನಗೆ ಗಂಗೆ ಮೊದಲನೇ ಮಗಳು ಅಂತ ಆಗ್ತಾಳೆ ಅಂತ ಹೇಳಿ ಅದಕ್ಕೋಸ್ಕರ ಅವಳಿಗೆ ಭಾಗೀರಥಿ ಅಂತ ಕೂಡ ಕರೀತಾರೆ. ಆ ಒಂದು ಭಗೀರಥ ಈ ಗಂಗಾವತರಣ ಗಂಗೆಯನ್ನ ಕರ್ಕೊಂಡ್ಬಂದಿದ್ದು ಎಷ್ಟು ದೊಡ್ಡ ಸಾಹಸ ಮಾಡ್ದ ಭಗೀರಥ. ಅವನು ಮಾಡಿದಂತ ಸಾಹಸ ಹೇಗೆ ನಮ್ಮ ಜಗತ್ತಿನಲ್ಲಿ ಹೇಗೆ ಇನ್ನ ಶಾಶ್ವತವಾಗಿ ನಿಂತ್ಬಿಡ್ತು. ಆ ಒಂದು ಗಂಗೆ ಅಲ್ಲಿವರೆಗೂ ಬರೀ 2 ಪಥಗಳಲ್ಲಿ ಹರಿತಿದ್ದವಳು, ಒಂದು ದೇವಲೋಕ, ಒಂದು ಇನ್ನ ಸ್ವರ್ಗಲೋಕ ಅಥವಾ ಸತ್ಯಲೋಕ, ಇನ್ನೊಂದು ದೇವಲೋಕಕ್ಕೆ ಮಾತ್ರ ಹರಿತಾ ಇದ್ದವಳು. ಅವಳಿಗೆ ತ್ರಿಪಥ ಅಂತ ಹೆಸರು ಬಂದಿದ್ದು ಅವಳು ಮತ್ತೆ 3ನೇ ಬಾರಿ ಭೂಮಿಗೆ ಬಂದಾಗ. ಆ ಒಂದು 3 ಲೋಕಗಳಲ್ಲಿ ಹರಿತಕ್ಕಂತಹ ನದಿ. ಆಮೇಲೆ ಗಂಗೆಗೆ ಒಂದು ಎಲ್ಲಾ ನದಿಗೂ ಒಂದು ನಮ್ಮಲ್ಲಿ ಇದು ಇದೆ, ಒಂದು ಪದ್ಧತಿ ಇದೆ ಅಥವಾ ಒಂದು ನಂಬಿಕೆ ಇದೆ. ಈ ನದಿಗಳು ಕೂಡ ಒಂದು 2 ಮಾಸಗಳಲ್ಲಿ ಸ್ನಾನ ಮಾಡೋಂಗಿಲ್ಲ. ಯಾಕಂದ್ರೆ ನದಿ ಒಂದು ಹೆಣ್ಣಿನ ರೂಪ ಅಂತ ನಾವು ಕರಿತೀವಿ, ದೇವತೆ ರೂಪ ಅಂತ ಕರಿತೀವಿ. ಅಲ್ಲಿ ರಜಸ್ವಲ ಬರುತ್ತೆ ಅಂತ ಹೇಳಿ 2 ತಿಂಗಳು 3 ತಿಂಗಳು ನದಿನಲ್ಲಿ ಯಾರು ಸ್ನಾನ ಮಾಡಬಾರ್ದು. ಆದ್ರೆ ಗಂಗೆಗೆ ಅದು ಇಲ್ವಂತೆ, ಗಂಗೆಗೆ ಅದಿಲ್ಲ. ಗಂಗೆ ಯಾವಾಗ ಬೇಕಾದ್ರೂ ಗಂಗೆನಲ್ಲಿ ಮೀಬಹುದು, ಸ್ನಾನ ಮಾಡ್ಬೋದು. ಆದ್ರಿಂದ ಗಂಗೆಗೆ ಮಾತ್ರ ಒಂದು ನಮ್ಮ ದೇಶದಲ್ಲಿ ಆ ಒಂದು ಸ್ಟೇಟಸ್ ಸಿಕ್ಕಿರೋದು. ಯಾಕಂದ್ರೆ ಅದಕ್ಕೆ ಪಟ್ಟಂತ ಭಗೀರಥನ ಕಷ್ಟ, ಆ ಭಗೀರಥನ ಕಷ್ಟ ಅವತ್ತು ಇವತ್ತಿನ ನಮ್ಮಲ್ಲಿ ಗಂಗೆ ನಮ್ಮ ದೇಶದಲ್ಲಿ ಹರಿಯಕ್ಕೆ ಬಹುಶಃ ಕಾರಣ ಇರ್ಬೋದು. ಅದಕ್ಕೋಸ್ಕರ ಗಂಗೆಯ ತಡದಲ್ಲಿ ಯಾಕೆ ಈ ಹೆಣಗಳನ್ನೆಲ್ಲ ಸುಟ್ಟು ಅದನ್ನೆಲ್ಲ ವಿಸರ್ಜನೆ ಮಾಡೋದು, ಅದೇ ಒಂದು ಸಂಪ್ರದಾಯ ಆದ್ರಿಂದ ಬಹುಶಃ ಬಂದಿತ್ತು. ಅವ್ರಿಗೆಲ್ಲ ಒಂದು ಮುಕ್ತಿ ಸಿಗುತ್ತೆ ಅಂತ ಒಂದು ನಂಬಿಕೆ ನಮ್ಮಲ್ಲಿ ಬಲವಾಗಿ ಮೂಡಿತು. ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಇಡಿಯಂ ಆಗಿ ಭಗೀರಥ ಪ್ರಯತ್ನ ಅಂತ ಕೂಡ ಕರೀತಾರೆ. ನಾವೆಲ್ಲ ಕೇಳಿರ್ಬೋದು ಒಂದು ಹರ್ಕ್ಯುಲಿಯನ್ ಟಾಸ್ಕ್ ಅಂತ. ಇದು ಗ್ರೀಕ್ ಕಥೆನಲ್ಲಿ ಬರುತ್ತೆ, ಹರ್ಕ್ಯುಲಸ್ ಮಾಡೋದು. ಅವನು ಜೂಯಿಸ್ ಮಗ. ಅವನಿಗೂ ಇದೇ ರೀತಿಯಾದಂತ ಒಂದು ದೇವತೆಗಳು ಒಂದು ಲೇಬರ್ ಅಂತ 12 ಲೇಬರ್ಸ್ ಅಂದ್ರೆ 12 ಕಷ್ಟಕಾರಿಯಾದಂತ ಕೆಲಸನ ಕೊಟ್ಟು ಅವನು ಪಾತಾಳ ಲೋಕಕ್ಕೆ ಹೋಗಿ ಆ ಒಂದು 3 ಮುಖದ ನಾಯಿಯನ್ನ ಕರ್ಕೊಂಡ್ ಬರ್ಬೇಕಾಗಿರತ್ತೆ. ಅದಕ್ಕೆ ಎಷ್ಟೊಂದು 12 ಕಷ್ಟಗಳನ್ನ ಅವನು ಅನುಭವಿಸಿ ತಗೊಂಡ್ಬರ್ತಾನೆ. ಆ ಒಂದು ಮಾಡಿದ್ದಕ್ಕೆ ಅವನಿಗೆ ಹರ್ಕ್ಯುಲಿಯನ್ ಟಾಸ್ಕ್ ಅಂತಾನು ಕೊಡ್ತಾರೆ. ನಾವೆಲ್ಲ ಅದನ್ನ ಇಂಗ್ಲಿಷ್ ನಲ್ಲಿ ತುಂಬಾ ಉಪಯೋಗಿಸ್ತೀವಿ ಆ ಇಡಿಯಂ ಆಗಿ. ಅದನ್ನ ಬಹುಶಃ ಅವರು ನಮ್ಮ ರಾಮಾಯಣದಿಂದ ಪ್ರೇರಣೆ ಆಗಿ ಬಂದಿರ್ತಕ್ಕಂಥದ್ದು ಅಂತ ನನ್ನ ಬಲವಾದ ನಂಬಿಕೆ. ಈ ಭಗೀರಥ ಪ್ರಯತ್ನದಿಂದನೇ ಬಂದಿರ್ತಕ್ಕಂಥದ್ದು. ಈ ಭಗೀರಥನ ಈ ಗಂಗಾವತರಣದ ಕಥೆ ನಮ್ಮೆಲ್ಲರಿಗೂ ಪ್ರೇರಣೆ ಕೊಡ್ಲಿ. ಅವನ ಪ್ರಯತ್ನಶೀಲತೆ, ಅವನ ಕಾರ್ಯಶೀಲತೆ, ಕಾರ್ಯದಕ್ಷತೆ ಎಂಥ
ಕಷ್ಟದಲ್ಲೂ ಕೂಡ ಎದೆಗುಂದದೆ ಅದನ್ನ ಬುದ್ಧಿವಂತಿಕೆಯಿಂದನೋ ಭಕ್ತಿಯಿಂದನೋ ಅದನ್ನ ಒಲಿಸಿ ಅವನು ಸಂಕಲ್ಪ ಮಾಡಿದಂತ ಕಾರ್ಯವನ್ನು ಸಾಧಿಸಿದ ಆ ಭಗೀರಥ ಮಹಾರಾಜನಿಗೆ ನಾವೆಲ್ಲರೂ ಋಣಿಯಾಗಿರ್ಬೇಕು, ಗಂಗೆಯನ್ನೇ ಕರ್ಕೊಂಡ್ ಬಂದ ಅಂತ ಹೇಳ್ತಾ ಮುಂದಿನ ಸಂಚಿಕೆಗಳಲ್ಲಿ ನಾವು ಸಮುದ್ರ ಮಂಥನದ ಕಥೆಯನ್ನ ರಾಮಾಯಣದಲ್ಲಿ ಅದ್ಭುತವಾಗಿ ಬರುತ್ತೆ, ಅದನ್ನ ಕೇಳೋಣ ಅಂತ ಇವತ್ತಿನ ಈ ನನ್ನ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮೋರನೆ. ನಮಸ್ಕಾರ. ತುಂಬಾ